ಕೌಂಟಿಂಗಲ್ಲಿ ಅವರೇ ಇದ್ದರು, ನಾನು ಇರಲಿಲ್ಲ. ನಾನು ಘೋಷಣೆ ಆದಮೇಲೆ ಬಂದೆ. ನಮ್ಮ ಚುನಾವಣೆ ಏಜೆಂಟು ಅವರೆಲ್ಲ ಇದ್ದರು. ಅವ್ರು ಆವಾಗ ಅವ್ರ ಕಾರ್ಯಕರ್ತರು ಎಲ್ಲ ನೋಡಿದ್ರು, ಅಲ್ಲಿ ಕೂತು ಚರ್ಚೆ ಮಾಡಿ ಅವ್ರು ಅವತ್ತೇ ಇಲ್ಲ ಸರಿಯಾಗಿದೆ ಅಂತ ತೀರ್ಮಾನ ಮಾಡಬೇಕಿತ್ತು. ಇವತ್ತು ಸುಮ್ಮನೆ ಸುಳ್ಳು ಆರೋಪಗಳನ್ನ ಒಂದಷ್ಟನ್ನು ಹೊರಿಸಿ ಡಿಸ್ಕ್ವಾಲಿಫಿಕೇಷನ್ ಮಾಡಬೇಕು, ವಜಾ ಮಾಡಬೇಕು, ಆಯ್ಕೆನ ಮರು ಎಣಿಕೆ ಆಗಬೇಕು ಅನ್ನೋ ಅನೇಕ ಆರೋಪಗಳನ್ನ ಮಾಡಿದರು. ಬೇರೆ ಬೇರೆ ಒಂದು 20-25 ಆರೋಪಗಳನ್ನ ಮಾಡಿದರು. ನ್ಯಾಯಾಲಯ ಅದನ್ನೆಲ್ಲ ಸರಿ ಸಗಾಟಾಗಿ ತಿರಸ್ಕಾರ ಮಾಡಿ ಮರು ಮತ ಎಣಿಕೆಗೆ ಆದೇಶ ಮಾಡ್ತು. ಅದು ಕೋಟ್ಯಾಂತರ ರೂಪಾಯಿ ಖರ್ಚಾಗಿದೆ ಸರ್ಕಾರಕ್ಕೆ. ಅದನ್ನು ನ್ಯಾಯವಾಗಿ ಅದು ಅವ್ರು ಬರೆಸ್ಬೇಕು, ನ್ಯಾಯಾಲಯ ಅವ್ರ ಮೇಲೆ ಹಾಕ್ಬೇಕು, ಅದನ್ನು ಸರ್ಕಾರ ಅವ್ರ ಮೇಲೆ ಹಾಕ್ಬೇಕು. ಅದನ್ನು ಸರ್ ನೀವು ಒಂದು ಬಾರಿ ಕಣ್ಣು ಹಾಕಿದ್ರಿ, ಕಣ್ಣೀರು ಹಾಕಿದ್ರಿ, ಸಾಕಷ್ಟು ನೋವನ್ನು ಕೊಡ್ತಾ ಇದ್ದಾರೆ ಅಂತ. ಸೊ ಇವತ್ತು ತಮ್ಮ ಅಗ್ನಿ ಪರೀಕ್ಷೆಯಲ್ಲಿ ಗೆಲುವಾಗಿದೆ, ಅದರ ಬಗ್ಗೆ ನನ್ನ 13 ವರ್ಷದ ರಾಜಕೀಯ ಜೀವನದಲ್ಲಿ 1 ವರ್ಷ 4 ತಿಂಗಳು ಭಾಳ ಮುಕ್ತವಾಗಿ ಆ ಕ್ಷೇತ್ರಕ್ಕೆ ಕೆಲಸ ಮಾಡಿದ್ದೇನೆ. ಉಳಿದಂಥ ದಿನಗಳಲ್ಲಿ ಒತ್ತಡದಿಂದ ಕೆಲಸ ಮಾಡುವಂಥ ಒಂದು ಪ್ರಯತ್ನ ಆಗಿದೆ. ಇವ್ರದ್ದು ನಮ್ಮದು 1 ವರ್ಷ 4 ತಿಂಗಳ ಸಮ್ಮಿಶ್ರ ಸರ್ಕಾರನ ತೆಗೆದು ಇವರು ಅಧಿಕಾರಕ್ಕೆ ಬಂದ್ರಲ್ಲ, ವಾಮ ಮಾರ್ಗದಲ್ಲಿ ಶಾಸಕರನ್ನು ಖರೀದಿ ಮಾಡಿ ಅಲ್ಲಿಂದ ಇವ್ರದ್ದು ಆ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಅಡ್ಗಾಲು ಹಾಕೋಂಥ ಶುರುವಾಯಿತು. ಇದು ಯಾವ ಸತ್ಯ ಸ್ಥಳದಲ್ಲಿ ಬೇಕಾದ್ರೂ ನಿಂತ್ಕೊಂಡು ಹೇಳ್ತೀನಿ, ಇವತ್ತು ಯಾವ ಜನರ ಮುಂದೆ ಬೇಕಾದ್ರೂ ಹೇಳ್ತೀನಿ. ಅದು ಪ್ರತಿಯೊಬ್ಬರಿಗೂ ಗೊತ್ತಿದೆ, ಅದು ಸ್ಟ್ಯಾಟಿಸ್ಟಿಕ್ಸು ಕೂಡ ಕೊಟ್ಟಿದ್ದೀನಿ. ಟೆಂಡರ್ ಆಗಿ ಗುತ್ತಿಗೆ ಆದಂಥ ಕೆಲಸಗಳನ್ನು ಗುತ್ತಿಗೆದಾರರಿಗೆ ಹೆದರಿಸಿ ಕೆಲಸ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಆ ಒಂದು ಕೃತ್ಯಕ್ಕೆ ಅನೇಕ ಗುತ್ತಿಗೆದಾರರು ಮನೆ ಹಾಳು ಮಾಡ್ಕೊಂಡು ಬೀದಿ ಪಾಲಾದರು. ಒಬ್ಬರು ತೀರಿ ಹೋದರು, ಅವ್ರ ಪಕ್ಷದ ಮುಖಂಡ ಅವರು, ಶೃಂಗೇರಿ ಅವರು. ಇದೆಲ್ಲ ಅವರಿಗೆ ಈ ಶಾಪ ತಟ್ತದೆ, ಅನ್ಯಾಯ ಮಾಡಿರೋಂಥ ಶಾಪ ತಟ್ತದೆ. ಇವತ್ತು ಮರು ಮತದಾನ ಎಣಿಕೆಯಲ್ಲಿ ಬಂದಿರತಕ್ಕಂಥ ತೀರ್ಪು ಏನಿದೆ ಅದು ಅವ್ರನ್ನ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ, ಗಂಭೀರವಾಗಿ ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡಬೇಕಾಗ್ತದೆ. ಈ ರೀತಿ ಆರೋಪಗಳು ಸುಳ್ಳು ಹೇಳಬಾರ್ದು. ಜನರು ಯಾರಿಗೆ ಆಶೀರ್ವಾದ ಮಾಡ್ತಾರೋ, ಯಾವ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೋ, ಯಾರನ್ನು ಗೆಲ್ಲಿಸ್ತಾರೋ ಅವನು ಜನಸೇವೆ ಮಾಡೋದಕ್ಕೆ ಮುಕ್ತವಾದಂಥ ಅವಕಾಶಗಳು ಎಲ್ಲರಿಂದಲೂ ಸಿಕ್ಕಬೇಕು. ಯಾಕೆಂದರೆ ಶಾಸಕ ಅಂತ ಹೇಳಿದ್ರೆ ಆ ಕ್ಷೇತ್ರಕ್ಕೆ ಎಲ್ಲ ಪಕ್ಷದ ಎಲ್ಲ ಮತದಾರರು ಎಲ್ಲ ಜನರಿಗೆ ಇಂದ ಶಾಸಕ ಆಗೋದು. ಹಾಗಾಗಿ ಎಲ್ಲರ ಹಿತವನ್ನು ಕಾಯುವಂಥ ಒಂದು ಮನಸ್ಥಿತಿ ಆ ಶಾಸಕರಿಗೆ ಇರಬೇಕು. ಅದನ್ನು ಮಾಡಲಿಕ್ಕೆ ನನಗೆ ಮುಕ್ತವಾಗಿ ಅವಕಾಶ ಕೊಡಲಿಲ್ಲ ಅನ್ನೋ ನೋವಿದೆ. ಆ ನೋವೇ ಕಣ್ಣೀರಾಗಿ ಹೊರಬಂದಿದ್ದವ. ಗೆಲುವು ದಾಖಲಾಗ್ತಾ ಇದ್ದ ಹಾಗೆ ಮರು ಮತ ಎಣಿಕೆಯಲ್ಲೂ ತಮಗೆ ಗೆಲುವು ಸಿಗ್ತಾ ಇದ್ದ ಹಾಗೆ ಟಿ.ಡಿ. ರಾಜೇಗೌಡ ಅವರು ಕಾಂಗ್ರೆಸ್ನ ಶಾಸಕರು. ಟಿ.ಡಿ. ರಾಜೇಗೌಡರು ಈಗ ಗೆಲುವನ್ನ ಸಾಧಿಸಿರುವಂಥದ್ದು. ಈಗ ನಮ್ಮ ಜೊತೆ ಟಿ.ಡಿ. ರಾಜೇಗೌಡರು ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಈ ಗೆಲುವು ಸರ್ ಸರ್ ಈ ಗೆಲುವು ಸರ್ ಲೈವ್ ಇದೆ. ನಮ್ಮ ಪ್ರತಿನಿಧಿ ಮಹಾರುದ್ರ ಟಿ.ಡಿ. ರಾಜೇಗೌಡರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು. ಈ ರಿಸಲ್ಟ್ ಟಿ.ಡಿ. ರಾಜೇಗೌಡರಿಗೆ ಒಂದು ರೀತಿ ನಿಟ್ಟುಸಿರು ಬಿಡೋ ಹಾಗೆ ಮಾಡ್ಬಿಟ್ಟಿದೆ. ಯಾಕಂದ್ರೆ ಕೋರ್ಟ್ನಲ್ಲಿ ಹೋಗ್ಬಿಟ್ಟಿತ್ತು ಈ ಕ್ಷೇತ್ರದ ರಿಸಲ್ಟ್. ಅದಕ್ಕೆ ಕಾರಣ ಆಗಿದ್ದು ಕೇವಲ 201 ಮತಗಳ ಅಂತರದಿಂದ ಆವತ್ತು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಟಿ.ಡಿ. ರಾಜೇಗೌಡ ಅವರು ಗೆಲುವನ್ನ ದಾಖಲು ಮಾಡಿತ್ತು. ಅನುಮಾನ ವ್ಯಕ್ತಪಡಿಸಿದ್ದು ಜೀವರಾಜ್ ಅವರು ಅಂಚೆ ಮತಗಳಿಗೆ ಸಂಬಂಧಪಟ್ಟ ಹಾಗೆ 1822 ಅಂಚೆ ಮತಗಳು ಆವತ್ತು ಚುನಾವಣೆಯ ಸಂದರ್ಭದಲ್ಲಿ ಬಿದ್ದಿದ್ದು, ಆ ಅಂಚೆ ಮತಗಳಲ್ಲಿ 279 ಮತಗಳನ್ನು ಆವತ್ತು ತಿರಸ್ಕೃತಗೊಳಿಸುವಂತಹ ಕೆಲಸವನ್ನ ಆಗಿನ ಚುನಾವಣಾ ಅಧಿಕಾರಿಗಳು ಮಾಡಿದ್ರು ವಿವಿಧ ಕಾರಣಗಳಿಗಾಗಿ. ಈ ಕಾರಣಕ್ಕಾಗಿನೇ ಜೀವರಾಜ್ ಅವರು ಕೋರ್ಟ್ ಮೆಟ್ಟಿಲೇರ್ತಾರೆ. ಅಂಚೆ ಮತಗಳನ್ನ ಮತ್ತೆ ಎಣಿಕೆ ಮಾಡಬೇಕು ಅನ್ನುವಂಥ ಆಗ್ರಹವನ್ನ ಮಾಡ್ತಾರೆ. ಮೊದಲಿಗೆ ರಿಸಲ್ಟ್ ಬಂದಂತಹ ಸಂದರ್ಭದಲ್ಲೇ ಅವರು ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡಿರ್ತಾರೆ. ಫಲಿತಾಂಶ ಈಗ ಮತ್ತೊಮ್ಮೆ ಮರು ಮತದಾನ ಮೂಲಕ ಹೊರಬಿದ್ದಿರುವಂಥದ್ದು. ಇದರಲ್ಲಿ ಏನಂದ್ರೆ ಮತ್ತೊಮ್ಮೆ ಟಿ.ಡಿ. ರಾಜೇಗೌಡರು ಗೆಲುವನ್ನ ಸಾಧಿಸಿರುವಂಥದ್ದು. ಈಗ ನಮ್ಮ ಜೊತೆ ಟಿ.ಡಿ. ರಾಜೇಗೌಡರು ಇದ್ದಾರೆ, ಅವರನ್ನ ಕೇಳೋಣ. ಸರ್, ಈ ಗೆಲುವನ್ನ ಖುಷಿಯನ್ನ ಹೇಗೆ ಸಂಭ್ರಮ ಪಡ್ತೀರಾ ಸರ್? ಹೌದಾ, ಒಂದು ನಿಮಿಷ ಕೊಡ್ತೀನಿ, ಅಂಶ ಕೊಡ್ತೀನಿ, ಮಾತಾಡಿ ಸರ್. ಈ ಗೆಲುವಿನ ಸಂಭ್ರಮ ಹೇಗೆ ಖುಷಿ ಪಡ್ತೀರಾ ಸರ್? ಅಲ್ಲ, ಇದು ಕಾರ್ಯಕರ್ತರ, ಮತದಾರರ, ನಮ್ಮ ಪಕ್ಷದ ಮುಖಂಡರುಗಳ ಗೆಲುವು, ರಾಜ್ಯದ ಮುಖಂಡರು ಮತ್ತು ರಾಷ್ಟ್ರದ ಮುಖಂಡರುಗಳ ಗೆಲುವು. ಒಟ್ಟು ಅಂದರೆ ನೀವು ಹಲವು ಬಾರಿ ಕೂಡ ಕೆಲವು ಬಾರಿ ಕಾರ್ಯಕ್ರಮದಲ್ಲೂ ಕೂಡ ನೀವು ಕಣ್ಣೀರು ಹಾಕಿದ್ರಿ, ಅಂದರೆ ಅಷ್ಟು ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಅಂತೇಳಿ. ಅದು ಯಾಕೆ ಸರ್? ಅದು ನಿಮಗೆ ಗೊತ್ತಿದೆಯಲ್ಲ, ಅದನ್ನು ಹೇಳ್ಬೇಕಾಗಿಲ್ಲ, ನೋಡಿದ್ದೀರಿ. ಏನಿಲ್ಲ, ನನಗೆ ಕೋರ್ಟು ಕಚೇರಿ ನ್ಯಾಯಾಲಯ ಸೂಚಿಸಿದ್ರು, ಸುಳ್ಳು ಆರೋಪಗಳನ್ನ ಮಾಡಿದರು. ನಾನು ಅವ್ರಿಗೆ ಅನುಮಾನ ಇದ್ದರೆ ಅಕೌಂಟಿಗೆ ಅವಕಾಶ ಕೊಡಬೇಕಾಗಿತ್ತು ಅಂತೇಳಿ ಕೆಲವು ಪಕ್ಷದ ಮುಖಂಡರುಗಳು ಅವರು ಮಾತಾಡ್ತಾ ಇದ್ದಾರೆ. ನನ್ನ ಮೇಲೆ ಆರೋಪಗಳಿದ್ದು, ಅನೇಕ ಆರೋಪಗಳು. ಆ ಆರೋಪ ನ್ಯಾಯಾಲಯದಲ್ಲಿ ಚರ್ಚೆ ಆಗಲಿ, ಸಾಬೀತಾಗಲಿ, ಅದಕ್ಕೆ ಇವರೆಲ್ಲ ದಾಖಲೆ ಕೊಟ್ಟು ಸಾಬೀತು ಮಾಡಲಿ, ಇಲ್ಲ ನಾನು ಅವೆಲ್ಲ ಅವರಿಂದ ನನ್ನನ್ನು ಮುಕ್ತಿ ಮಾಡಲಿ ನ್ಯಾಯಾಲಯ ಅಂಥೇಳಿ ನಾನು ನ್ಯಾಯಾಲಯದ ಮೆಟ್ಲತ್ತಿದ್ದೆ.
ನನಗೆ ಅವರೆಲ್ಲ ಆರೋಪಗಳನ್ನು ಸರಿಸಾಗಾಟಾಗಿ ಇವರು ಅದನ್ನು ಒಂದನ್ನು ಪ್ರೂವ್ ಮಾಡೋದಕ್ಕೆ ವಿಫಲರಾಗಿದ್ದಾರೆ, ಪ್ರೂವ್ ಮಾಡೋಕ್ಕಾಗಿಲ್ಲ ಇವ್ರ ಕೈಲಿ. ಹಾಗಾಗಿ ಆ ತೀರ್ಪು ನನಗೆ ಸ್ವಾಗತ ಇದೆ. ಯಾವತ್ತು ಆ ತೀರ್ಪು ಅದನ್ನೆಲ್ಲ ತಿರಸ್ಕಾರ ಮಾಡಿ ಸುಳ್ಳು ಆರೋಪಗಳನ್ನ ಮರುಮತದಾನದ ಮರು ಎಣಿಕೆಗೆ ನ್ಯಾಯಾಲಯ ಆದೇಶ ಮಾಡ್ತು, ಅವತ್ತೇ ನಾನು ನ್ಯಾಯಾಲಯದ ಆದೇಶವನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸಿದ್ದೆ. ಅವತ್ತಿಂದ ಮರು ಎಣಿಕೆಗೆ ಸಹಕಾರವನ್ನು ಕೂಡ ಕೊಟ್ಕೊಂಡು ಬಂದಿದ್ದಾರೆ. ಬಟ್ ಅಂದರೆ ಚುನಾವಣೆಯ ಮತ ಎಣಿಕೆಯ ನಂತರ ಏನಂದರೆ ಅಧಿಕೃತವಾಗಿ ನಿಮ್ಮನ್ನು ಶಾಸಕರನ್ನಾಗಿ ಚುನಾವಣಾ ಆಯೋಗ ಮತ್ತು ಅಲ್ಲಿನ ಚುನಾವಣಾ ಅಧಿಕಾರಿಗಳು ಆಯ್ಕೆ ಮಾಡಿದ್ರು. ಆದರೆ ಇದ್ರ ಮೇಲೆ BJP ಅವರಿಗೆ ನಂಬಿಕೆ ಇಲ್ಲ ಅನ್ನೋವಂಥದ್ದ ಅಲ್ಲ, ಅದಕ್ಕೆ ಅವರೇ ಹೇಳಬೇಕು. ಅವ್ರಿಗೆ ಯಾವುದನ್ನು ನಂಬ್ತಾರೋ. ಸುಳ್ಳನ್ನು ಹೇಳೋದು ಬಿಟ್ಟರೆ ಅವರಿಗೆ ಸತ್ಯದ ಮೇಲೆ ಯಾವುದ್ರ ಮೇಲೆ ನಂಬಿಕೆ ಇಲ್ಲ. ಅವರಿಗೆ ಸತ್ಯ ಹೇಳೋದು ಇಲ್ಲ, ಸತ್ಯದ ಮೇಲೆ ನಂಬಿಕೆನೂ ಇಲ್ಲ. ಒಳ್ಳೆ ಕೆಲಸ ಮಾಡೋದನ್ನು ಟೀಕೆ ಮಾಡೋದು ಬಿಟ್ಟರೆ ಬೇರೆ ಅವ್ರಿಗೇನು ಗೊತ್ತೇ ಇಲ್ಲ. ಅವರಿಗೆ ಸುಳ್ಳು ಹೇಳೇ ಅಧಿಕಾರಕ್ಕೆ ಬಂದಾರೆ. ಇದುವರೆಗೂ ದೇಶ, ರಾಜ್ಯ, ಊರುಗಳನ್ನು, ಧರ್ಮಗಳನ್ನು ಒಡೆದು ಇವತ್ತು ವಿಷಬೀಜವನ್ನು ಬಿತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಮುಂದೆ ಜನ ಅದಕ್ಕೆ ತಕ್ಕ ಪಾಠ ಕಳಿಸ್ತಾರೆ. ನಾವು ಅದಕ್ಕೋಸ್ಕರ ನಾಳೆ ಸರ್ವ ಸಮಾಜೋತ್ಸವವನ್ನು ನಾವು ಆಚರಣೆ ಮಾಡ್ತಾಯಿದ್ವಿ. ಕೊಪ್ಪದಲ್ಲಿ ಪ್ರಾರಂಭ ಮಾಡ್ತಾಯಿದ್ವಿ. ಎಲ್ರಿಗೂ ನ್ಯಾಯ ಕೊಡುವಂಥ, ಪ್ರತಿಯೊಂದು ಜಾತಿ ಮತ ಧರ್ಮದ ಜನರನ್ನ ಗೌರವವಾಗಿ ಸಮಾನತೆಯಿಂದ ಕಾಣುವಂಥ ಒಂದು ತೀರ್ಮಾನವನ್ನು ಈಗಾಗಲೇ ಕೈಗೊಂಡಿದ್ವಿ. ಆ ನಿಟ್ಟಿನಲ್ಲಿ ನಾಳೆ ಕೊಪ್ಪದಲ್ಲಿ ನಾವೆಲ್ಲರೂ ಸೇರಿ ಒಂದು ಬೃಹತ್ ಸಮಾವೇಶವನ್ನು ನಾವು ಮಾಡ್ತಾಯಿದ್ವಿ. ಇದು ರಾಜೇಗೌಡರ ಮತ್ತೊಮ್ಮೆ ಗೆಲುವು, ಇದು ಕ್ಷೇತ್ರದ ಗೆಲುವು, ರಾಜೇಗೌಡರ ಗೆಲುವು. ಇದು ನಮ್ಮ ಕಾರ್ಯಕರ್ತರ, ನಮ್ಮ ಮತದಾರರ, ನಮ್ಮ ರಾಜ್ಯ ರಾಷ್ಟ್ರದ ಮುಖಂಡರುಗಳ ಗೆಲುವು. ಇದು ನಮ್ಮ ಪಕ್ಷದ ತತ್ವ ಸಿದ್ಧಾಂತದ ಗೆಲುವು, ನಮ್ಮ ಪಕ್ಷದ ಕಾರ್ಯಕ್ರಮದ ಗೆಲುವು, ಪಂಚ ಗ್ಯಾರಂಟಿಗಳ ಗೆಲುವು. ರಾಜ್ಯ ನಾಯಕರು ಅಲ್ಲ, ಅವರು ಅಭಿನಂದನೆ ಹೇಳಲಿಕ್ಕೆ ಮಾಡ್ತಾರೆ. ಮಾಡಿದ್ದಾರೆ. ಅಧ್ಯಕ್ಷರು ಮಾಡಿದರು, ನಮ್ಮ ಉಸ್ತುವಾರಿ ಸಚಿವರು ಮಾಡಿದರು, ಮುಖ್ಯಮಂತ್ರಿಗಳು ಮಾಡಿದರು. ಇದಿಷ್ಟು TD ರಾಜೇಗೌಡ ಅವರ ಮಾತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಮಹಾರುದ್ರ ಹಿತ್ತಲಕೊಪ್ಪ, ನ್ಯೂಸ್ ಫಸ್ಟ್, ಚಿಕ್ಕಮಗಳೂರು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತ ಎಣಿಕೆ, ಮರು ಮತ ಎಣಿಕೆಯಲ್ಲೂ ಕೂಡ ಗೆಲುವು ದಾಖಲು ಮಾಡ್ತಾ ಇದ್ದ ಹಾಗೆ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ TD ರಾಜೇಗೌಡ. ಕೋರ್ಟ್ನಲ್ಲಿ ಕಳೆದ ಹಲವು ತಿಂಗಳುಗಳಿಂದ ಈ ವಿಚಾರವಾಗಿ ಹಗ್ಗ ಜಗ್ಗಾಟ ನಡೀತಾನೆ ಇತ್ತು. ಬಿಜೆಪಿಯಿಂದ ಪ್ರತಿಸ್ಪರ್ಧಿಯಾಗಿದ್ದಂಥ ಮಾಜಿ ಶಾಸಕ DN ಜೀವರಾಜ್ ಕೋರ್ಟ್ ಮೆಟ್ಟಿಲೇರಿದ್ರು. ಮರು ಮತ ಎಣಿಕೆ ಆಗಬೇಕು ಅನ್ನುವಂಥ ಆಗ್ರಹವನ್ನ ಇಟ್ಕೊಂಡು ಕೋರ್ಟ್ ಮರು ಮತ ಎಣಿಕೆಗೆ ಆದೇಶವನ್ನ ಮಾಡುತ್ತೆ. ಆ ಆದೇಶದ ಬೆನ್ನಲ್ಲೇ ಇವತ್ತು 1822 ಅಂಚೆ ಮತಗಳನ್ನ ಮರು ಎಣಿಕೆಗೆ ಒಳಪಡಿಸಲಾಯಿತು. ಆದರೆ ಇವತ್ತು ಬೆಳಗ್ಗೆ ಒಂದಿಷ್ಟು ಸಮಸ್ಯೆ ಎದುರಾಗಿತ್ತು. 1822 ಅಂಚೆ ಮತಗಳಲ್ಲಿ ಲಾಸ್ಟ್ ಟೈಮ್ ಮತ ಎಣಿಕೆ ಆದಂತಹ ಟೈಮ್ನಲ್ಲಿ 279 ಮತಗಳನ್ನ ತಿರಸ್ಕೃತ ಅಂತ ಹೇಳಿ ಪರಿಗಣಿಸಲಾಗಿತ್ತು. ಇವತ್ತು ಅದನ್ನ ಮರುಪರಿಶೀಲನೆ ಮಾಡೋಕ್ ಮುಂದಾದಾಗ 20 ಟ್ರಂಕ್ಗಳಲ್ಲಿ ಭದ್ರಪಡಿಸಿದ್ದಂತಹ ಆ ಮತಪತ್ರಗಳನ್ನ ಪರಿಶೀಲಿಸಿದಾಗ 279 ತಿರಸ್ಕೃತ ಮತಗಳ ಪೈಕಿ ಕೇವಲ 270 ಮತಪತ್ರಗಳು ಮಾತ್ರ ಲಭ್ಯ ಆಗುತ್ತೆ. 9 ಮತಪತ್ರಗಳು ನಾಪತ್ತೆಯಾಗಿದ್ವು. ಇದು ಸ್ವಲ್ಪ ಗೊಂದಲಕ್ಕೆ ಕಾರಣ ಆಗಿತ್ತು. ಆದರೆ ಸತತ ಹುಡುಕಾಟದ ಬಳಿಕ ಉಳಿದ 9 ಮತಪತ್ರಗಳು ಕೂಡ ಲಭ್ಯ ಆಗುತ್ತೆ. ಅದಾದ ಬಳಿಕ ಮರು ಮತ ಎಣಿಕೆ ನಡೆಯುತ್ತೆ. ಈಗ ಮರು ಮತ ಎಣಿಕೆಯಲ್ಲೂ ಕೂಡ ಕಳೆದ ಬಾರಿಗಿಂತ 2 ವೋಟ್ ಹೆಚ್ಚೇ ಬಂದಿದೆ TD ರಾಜೇಗೌಡ ಅವರಿಗೆ. ಕಳೆದ ಬಾರಿ 201 ಮತಗಳ ಅಂತರದಿಂದ TD ರಾಜೇಗೌಡ ಬಿಜೆಪಿಯ ಜೀವರಾಜ್ ಅವರಿಂದ ಗೆಲುವನ್ನ ದಾಖಲು ಮಾಡಿದ್ರು. ಈ ಬಾರಿ ಆ ಅಂತರ 203ಕ್ಕೆ ಏರಿಕೆಯಾಗಿದೆ. ಆ ಮೂಲಕ ಕಳೆದ 1.5 ವರ್ಷದಿಂದ ನಡೀತಾ ಇದ್ದಂತಹ ಹಗ್ಗಜಗ್ಗಾಟ, ಕೋರ್ಟ್ನಲ್ಲಾಗ್ತಾ ಇದ್ದಂತಹ ವಾದ ಪ್ರತಿವಾದ, ವಾಗ್ವಾದಗಳು ಬಹಿರಂಗವಾಗಿ ಆಗ್ತಾ ಇದ್ದಿದ್ದು, ಸಾರ್ವಜನಿಕವಾಗಿ ಆಗ್ತಾ ಇದ್ದಂತಹ ಆರೋಪ ಪ್ರತ್ಯಾರೋಪ, ಅದೆಲ್ಲದಕ್ಕೂ ಫುಲ್ ಸ್ಟಾಪ್ ಅನ್ನ ಇಟ್ಟಿದೆ ಈ ಮರು ಮತ ಎಣಿಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.